ನಮಸ್ಕಾರ. ನಾನಿಂದ ಮೈಸೂರು ಜಿಲ್ಲಾ ವರದಿಗಾರ ತಾವೇ ನೋಡ್ತಾ ಇದ್ದೀರಾ. ಹಾಗೆ ನರಸೀಪುರ ಸಂಖ್ಯೆ ಮುಗಿಲು ವರದಿಗಾರನಾಗಿ ಕೂಡ ಜವಾಬ್ದಾರಿ ಕೊಟ್ಟಿದ್ರೆ ಪತ್ರಿಕೆ. ಅದರಿಂದ ಒಂದು ಆಟೋ ಚಾಲಕರ ಒಂದು ಮನವಿ ಕೂಡ ಇದೆ. ಗ್ಯಾಸ್ ಬಂಕ್ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಏನಾಯ್ತು ಗ್ಯಾಸ್ ಸಮಸ್ಯೆ ಸರ್? ಅದು ಇವಾಗ ಮುಖ್ಯವಾಗಿ 55 ರೂಪಾಯಿ ಇದ್ದದ್ದು ಗ್ಯಾಸ್ 120 ರೂಪಾಯಿ. ಹಂಗಾಗಿ ಮೈಲೇಜ್ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಮುಖ್ಯ ನಮ್ಗೆ. ಅದೊಂದು ವ್ಯವಸ್ಥೆ ಆಗಬೇಕು. ಅದನ್ನ ಮೇಲೆ ಅಧಿಕಾರಿಗಳಿಗೆ ಗಮನ ತಗೊಂಡು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ. ಓಕೆ ಓಕೆ. ಅದೇ ನಮ್ಗೆ ಭಾರಿ ತೊಂದರೆ ಇರೋದು. ಅದೊಂದು ಸ್ವಲ್ಪ ನೋಡಿ ನಮಗೆ. ಸುಮಾರು ಸತಿ ನಾನು ಬಂಕಲ್ಲಿ ಹಾಕಿ ತಿಂತಾರೆ ಗ್ಯಾಸು. ಅದು ನಮ್ಗೆ ಎಷ್ಟೋದ್ರಲ್ಲಿ ಟ್ರೈ ಮಾಡಿದೆ, ಮೈಲೇಜೇ ಬರ್ತಾ ಇಲ್ಲ. ಮೈಸೂರಲ್ಲಿ ಒಂದ್ಸತಿ ಹಾಕಿ ನೋಡಿದ್ರೆ ಅದು ಮೈಲೇಜ್ ಚೆನ್ನಾಗಿ ಕೊಡ್ತದೆ. ಇನ್ನು ಮೈಲೇಜ್ ಏನಕ್ಕೆ ಅಂತ ಡ್ರಾಪ್ ಆಗಿ ಏನು ಅಂತ ನಮ್ಗೆ 15 ಕಿಲೋಮೀಟರ್ ಬರ್ತಿಲ್ಲ ಸರ್. ಅದು ಮೈಸೂರಲ್ಲಿ 20-25 ಕಿಲೋಮೀಟರ್ ಭಾರಿ ಭಾರಿ ಮೋಸಡಿ ಸರ್. ಸ್ವಲ್ಪ ಅದನ್ನ ಗಮನ ಇದು ಬರ್ತಾ ಇದಲ್ವಾ? ಹಂಗಾಗಿ ಸರ್ ಅದು ಮೈಲೇಜ್ ಏನೋ ಸ್ವಲ್ಪ ಏನೇನು ಸ್ವಲ್ಪ ರೇಟ್ ಎಲ್ಲ ಸ್ವಲ್ಪ ಇದು ವಿಚಾರ. ಥ್ಯಾಂಕ್ ಯು ಹೇಳಿ ಸರ್. ಸ್ಟಾರ್ಟಿಂಗು 43 ರೂಪಾಯಿ ಇತ್ತು ಲೀಟ್ರಿಗೆ. 43ರಿಂದ 53 ಬರ್ತದೆ. ಆಯ್ತಾ? ಈಗ ಒಂದು ಸ್ವಲ್ಪ ಇದಾಗ್ಬಿಡ್ತಲ್ಲ ಗ್ಯಾಸ್. ಇದಕ್ಕೆ ಸ್ವಲ್ಪ ರೈಟ್ ಸ್ವಲ್ಪ ಜಾಸ್ತಿ ಆಗಿ 80 ರೂಪಾಯಿ ಬಂತು. 80ರಿಂದ ಈಗ ಒಂದು ತಿಂಗಳಿಂದ 1.5 ತಿಂಗಳಿಂದ 120 ರೂಪಾಯಿ ಜಾಸ್ತಿ ಆಗಿದೆ. ಮೈಲೇಜ್ ಬರ್ತಾ ಇಲ್ವಲ್ಲ? ಮೈಲೇಜ್ ಗೊತ್ತಿಲ್ಲ ಸರ್. ಏನು ಅರ್ಥ ಆಗದ ಗೊತ್ತೇ? ಗಟ್ಟಿ ಗ್ಯಾಸ್ ಬತ್ತೆ ಇಲ್ಲ ಅದು ಒಳಗಡೆ, ಬರೀ ಏರ್ ಬರ್ತದಷ್ಟೇ. ಅವರು ಗ್ಯಾಸ್ ಇದು ಮಾಡಿದಾಗ ಬರೀ ಏರ್ ಕನೆಕ್ಟ್ ಆಗ್ತದೆ. ಅದು ಪ್ಯೂರ್ ಗ್ಯಾಸ್ ಬರ್ತದೆ. ಏರ್ ಕನೆಕ್ಟ್ ಆದ ಬರೀ ಏರ್ ಮಾತ್ರ ಇದಾಗ್ತದೆ ಅಂತ ಗ್ಯಾಸಲ್ಲಿ ಮೈಲೇಜ್ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೌನ್ ಒಳಗೆ ಇಲ್ಲಿರೋದು ಒಂದೇ ಬಂಕು. ಏನು CNG ನಾ ಮಾಮೂಲಿ LPG ಮಾತ್ರ ಒಂದೇ ಬಂಕ್ ಮಾತ್ರ ಇರೋದು. ಇನ್ನು ಇದ್ರೆ ಮೈಸೂರಿಗೆ ಹೋಗಬೇಕಾಗುತ್ತೆ. CNG ಇದ್ರೆ ಬನ್ನೂರಿಗೆ ಹೋಗಬೇಕು, ಮೈಸೂರಿಗೆ ಸಿಗುತ್ತೆ. CNGನೂ ಇದಿಲ್ಲ, ಬರೀ LPG ಮಾತ್ರ ಇದೆ. ಮೈಸೂರಿಗೆ ಹೋಗಬೇಕಾಗುತ್ತೆ. ಇನ್ನು ಮೈಲೇಜ್ ಬಂಕ್ ಅವ್ರು ಏನ್ ಹೇಳ್ತಾರೆ? ಅವರು ಮೈಲೇಜ್ ಬರ್ತಾ ಇದೆ ಆ ಕಡೆ ಬೇರೆಯವರೆಲ್ಲ ಒಬ್ಬರಿಗೇನೋ ಬಂದಿಲ್ಲ ಅಂತಂದ್ರೆ ಆಟೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಡೀ ಎಲ್ಲರಿಗೂ ಆಟೋ ಚಾಲಕರು ಇದೇ ಸಮಸ್ಯೆ. ನೀವು ಪ್ರತಿಯೊಂದು ಸ್ಟ್ಯಾಂಡ್ ಹೋಗಿ ಸರ್ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ. ಎಲ್ಲರಿಗೂ ನಮ್ಮ ಹೇಳೋ ಮಾತೇ ಬರೋದನ್ನೇ. ಹಂಗೆ ಸ್ವಲ್ಪ ಇದನ್ನ ಸ್ವಲ್ಪ ಗಮನ ತಗ. ನೀವು ಸ್ವಲ್ಪ ವ್ಯವಸ್ಥೆ ಖಂಡಿತ ಸುದ್ದಿ ಮಾಡ್ತೀವಿ ಸರ್. ನಿಮ್ಗಿಂತ ಇದು ಸುಪ್ರೀಂ ನಮ್ಗೆ 120 ರೂಪಾಯಿ ಗ್ಯಾಸ್ ಹಾಕ್ಸಿರಲ್ಲಿ ಅಲ್ಲಿ ಅದ್ರ ಇನ್ನೊಂದು 120 ರೂಪಾಯಿ ಅಷ್ಟು 250 ಬಡಗ ನೋಡಕ್ಕಲ್ಲ ಅದರಿಂದ. 250 ರೂಪಾಯಿ ಗ್ಯಾಸ್ ಹಾಕಿದ್ರೆ 7 ಲೀಟ್ರ್ ಬರುತ್ತೆ. 7 ಲೀಟ್ರಿಗೆ ಒಂದು 300-320 ಅಷ್ಟೇನೆ. ಒಳಗೆ 50 ರೂಪಾಯಿ ಲಾಭ ಆದ್ರೆ ಅದನ್ನ ತಗೊಂಡು ಜೀವನ ಏನ್ ಮಾಡೋದು? ಏನಂತಾರೆ ಬಂಕ್ ಕೇಳಿದ್ರೆ ಏನಂತಾರೆ? ಯಾವ್ದು ಬಂಕ್ ಅದು? ನರಸೀಪುರದಲ್ಲಿ ಚವಳಿ ಹತ್ರ. ಹೆಸರು ಬಂಕ್ ಹೆಸರು ಸರ್ ಗೋ ಗ್ಯಾಸ್ ಅಂತ. ಓಕೆ ಓಕೆ ಓಕೆ. ಏನ್ ಅವ್ರಿಗೆ ವಿಷಯ ತಿಳಿಸಿದ್ರಾ ಸರ್? ಹೇಳಿದ್ರು ಯಾವನ ಕೇಳಲ್ಲ. ಅದು ಕೇಳಿದಕ್ಕೆ ಸರ್ ಅದು ಮೈಲೇಜ್ ಎಲ್ಲ ಬರ್ತಿದೆ ಸರ್, ನಿಮ್ಗೆ ಮಾತ್ರ ಬರ್ತಾ ಇರೋಲ್ಲ ಯಾಕೆ ಅಂತ ಹೇಳ್ತಾ ಇದ್ದಾರೆ. ನಾವು ಬನ್ನಿ ಇಷ್ಟಿಂದ ಬರ್ಬೇಕು. ಹಂಗೆ ಮಾತ್ರ ಅದೇ ಮಾತ್ರ ಅಲ್ಲ ಸಾರ್ವಜನಿಕ ಅನ್ನಂಗೆ ಹೇಳಿದ್ರು ಅವರು. ಇಷ್ಟಿದ್ರೆ ಬನ್ನಿ, ಇಷ್ಟೊಂದಾಗಿ ನಿಮ್ಮ ಮನೆ ಹತ್ರ ಗಾಡಿ ನಿಲ್ಸ್ಕೊಂಡು ನಾವು ಬರೋದು ತಗೊಳ್ಳೋಣ. ಆವಾಗ ಸ್ಕೂಟ್ರಲ್ಲಿ ಬಂದು ಫೋಟೋ ಬರ್ತಾ ಇದ್ದೀನಿ. 43 ರೂಪಾಯಿ ಹಾಕಿಸ್ಕೊಂಡು ಅಂತಿದ್ದು ಮತ್ತು ವಾರ ರೀತಿದ್ರು ಗ್ಯಾಸ್ಗೆ. ಒಂದು ಸ್ವಲ್ಪ ವಿಚಾರಿಸ್ಬಿಟ್ಟು ಒಂದು ಸ್ವಲ್ಪ ಹೇಳ್ತಾರೆ. ಖಂಡಿತ ಹಿಂದೆ ಹೋಗ್ಬಂತು ಲೆವೆಲ್ ಆಗ. ಎಸ್ ಸ್ನೇಹಿತರು ನಮಸ್ಕಾರ. ನೋಡಿ, ನಾವು ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ಏನೇನು ಸಮಸ್ಯೆಗಳು ಗೊತ್ತಾಗುತ್ತೆ ಅನ್ನೋದು ಮಾಧ್ಯಮದವ್ರಿಗೆ ಅರ್ಥ ಮಾಡ್ಕೊಬೇಕು. ಇನ್ನೂ ಸ್ವಲ್ಪ ಹಿಂದೆ ಅರ್ಥ ಮಾಡ್ಕೊಬೇಕು. ನೋಡಿ, ಇಲ್ಲಿ ನರಸೀಪುರದಲ್ಲಿ ಪಾಪ ಎಲ್ಲ ಆಟೋ ಚಾಲಕರು ಕೂಡ ಇವತ್ತಿನ ಸಮಸ್ಯೆಯಲ್ಲಿ ತಾವು ನೋಡ್ತೀರಾ. ಬಿಟ್ಟಿ ಬಾಗಳ ಯೋಜನೆಗಳಲ್ಲಿ ಕೊಟ್ಟರಂಥ ಬಿಟ್ಟಿ ಬಸ್ಗಳ ಯೋಜನೆಯಲ್ಲಿ ಪಾಪ ಎಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲ ಅಣ್ಣ ತಂದಿರೋ ಆಟೋ ಚಾಲಕರು ಇವತ್ತು ಭಾಳ ಕಷ್ಟಪಡ್ತಾರೆ. ಅದರಲ್ಲೂ ಗ್ಯಾಸ್ ಮಾಫಿ ಅಂತಲೇ ಹೇಳ್ಬೋದ್ರಿ ಡೈರೆಕ್ಟ್ ಆಗಿ. ಅವ್ರು ಹೇಳಿದ್ರು 15 ಕಿಲೋಮೀಟರ್ ಬರಲ್ಲ ಸರ್ ನೆಟ್ಟಿಗೆ ಅಂತ. ಆಯ್ತಾ, 120 ರೂಪಾಯಿ ಕೊಡಬೇಕು ಅಂತ. ಆಯ್ತಾ, ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಅಧಿಕಾರಿಗಳು ಯಾರಿದ್ರೆ, ತಾಲೂಕು ಆರೋಗ್ಯ ಅಧಿಕಾರಿಗಳು ಯಾರಿದ್ರೆ, ನೀವು ಏನು ಫ್ಯಾನ್ ಕೆಳಗೆ ಕೂತ್ಕೊಂಡು ಏನ್ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಆಫೀಸಲ್ಲಿ ಯಾವ್ಯಾವ ಗ್ಯಾಸ್ ಏಜೆನ್ಸಿಗಳಿಗೆ ನೀವು ಕೊಟ್ಟಿರೋ, ಯಾರ್ಯಾರು ಗ್ಯಾಸ್ ಏಜೆನ್ಸಿಯ ಪ್ರತಿನಿಧಿಸಿದ್ರು, ನಿಮ್ಮ ರಾಜಕೀಯ ಚೇಲಾಗಳು ಯಾರಿದ್ರೆ ನೀವು ಹೋಗಿ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಬಂಕ್ನ ಚೆಕ್ ಮಾಡ್ರಿ. ದಿನ ಬೆಳಗ್ಗೆ 120 ರೂಪಾಯಿ ದುಡಿಯಕ್ಕಾಗಲ್ಲ. ಆಯ್ತಾ, ಇವತ್ತಿನ ಪರಿಸ್ಥಿತಿ 1 ಲೀಟರ್ ಗ್ಯಾಸ್ 120 ರೂಪಾಯಿ ಅಂತೆ. 15 ಕಿಲೋಮೀಟರ್ ಬರಲ್ಲ. ಆಯ್ತಾ, ಎಷ್ಟು ತಗೊಳಕ್ಕಾಗುತ್ತೆ? 15 ಕಿಲೋಮೀಟರ್ಗೆ ಒಂದು ಬಾಡಿಗೆ ಹೊಡೆಯಕ್ಕಾಗಲ್ಲ ಅವರು. ಯಾರು ನಿಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ? ತಾಲೂಕು ಆಡಳಿತ ಏನ್ರಿ ಮಾಡ್ತಾ ಇದ್ರೆ ನೀವು? ನಿಮ್ಗೆ ಏನ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ತಾಲೂಕು ಆಡಳಿತ ವ್ಯವಸ್ಥೆ ಇರೋವಂಥವ್ರು ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನೀವು? ಆಯ್ತಾ, ನೋಡಿ, ಇಷ್ಟು ಆಟೋ ಚಾಲಕರು ಗ್ಯಾಸ್ ಹಾಕಿದ್ರು ಕೂಡ ಮೈಲೇಜ್ ಬರಲ್ಲ ಅಂತಂದ್ರೆ ಹೋಗಿ ತನಿಖೆ ಮಾಡ್ರಿ. ಜಿಲ್ಲಾಡಳಿತ ವ್ಯವಸ್ಥೆ, ತಾಲೂಕು ಆಡಳಿತ ವ್ಯವಸ್ಥೆಗಳು ನೀವು. ಪಾಪ ಆಟೋ ಚಾಲಕರು ಒಂದು ಲೈಸೆನ್ಸ್ ಒಂದಿನ ಲೇಟ್ ಆಗ್ಬಿಟ್ರೆ ಕೈ ತೋರಿಸ್ತೀರಾ. ಅದೇ ತರ ಹೋಗಿ ಬೆಂಕ್ಗಳಿಗೆಲ್ಲ ಹೋಗಿ ನೀವು ನೀವು ಇದೀರ ನೀವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. ಬಂಕಲ್ಲಿ ಗ್ಯಾಸ್ಗೆ ಮೈಲೇಜ್ ಬರ್ತಿಲ್ಲ ಅಂತಲ್ಲ, ಬರೀ ಗಾಳಿ ತುಂಬ ಕಳಿಸ್ತಾರೆ ಅಂತ ಹೇಳ್ತಾ ಇದ್ರಲ್ಲ. ನೋಡಿ, ಡೈರೆಕ್ಟ್ ಆಗಿ ಏನ್ ಕೆಲಸಗಳು ಮಾಡ್ತೀರಿ ನೀವು ಅಧಿಕಾರಿಗಳು? ಸುದ್ದಿ ಮಾಡೋದ್ಮೇಲೆ ಕೇಸ್ ಹಾಕ್ತೀರಿ, ಸುದ್ದಿ ಮಾಡೋದ್ಮೇಲೆ ಕಂಪ್ಲೇಂಟ್ ಮಾಡ್ತೀರಿ.
ನೋಡಿ ಸಂಬಂಧಪಟ್ಟದ್ದು ಯಾರು ಗ್ಯಾಸ್ ಕೇವಲ ಇದು ಬುದ್ಧಿ ಮಾಡ್ಬಿಡೋ ನಾನು ಬುದ್ಧಿ ಮಾಡ್ಬಿಟ್ಟೆ ಬಂದಿಲ್ಲ ನಾನು ನಿಮ್ಮ ಹೇಳಿಕೆನ ಸಂಬಂಧಪಟ್ಟಂತ ಗ್ಯಾಸ್ ಯಾರು ಅಧಿಕಾರಿಗಳಿದ್ದಾರೆ ಆಹಾರದ ಅಧಿಕಾರಿಗಳು ಯಾರಿದ್ದಾರೆ ಜಿಲ್ಲೆಯಲ್ಲಿ ಅವ್ರಿಗೆ ಮೇಲ್ ಮೂಲಕ ಕಳಿಸ್ತೀನಿ. ಬೇರೆ ಸ್ಟೇಟ್ ವಿಚಾರಿಸಿ ಓಕೆ ಅವ್ರ ಅಭಿಪ್ರಾಯ ತಗೊಂಡು ಆಮೇಲೆ ಬೇಕಾದ್ರೆ ಇದು ಮಾಡಿ. ನಮ್ಮ ಒಬ್ಬರದೇ ಬೇಡ ಬೇಡನೆ ಅಲ್ಲಿ ಕೆಲವು ಹುಡುಗಗಳನ್ನ ಬೇಕಾದ ಕೆಲವು ವಿಚಾರಿಸಿ ಓಕೆ ಅವ್ರು ಏನು ಅಭಿಪ್ರಾಯ ಮಾಡ್ತಾರೆ ಅದ್ರಂತೆ ಮಾಡಿ. ನಮ್ದು ಬೇಡ ಬೇಡನೆ ಆಮೇಲೆ ಎಲ್ಲರ ಅಭಿಪ್ರಾಯ ಅಲ್ಲ ಒಬ್ರು ಹೇಳಿದ್ರೆ ಗೊತ್ತಾಗುತ್ತಲ್ಲ ನೋಡಿ. ಇಲ್ಲೇ ನೀವು 10 ಜನ ಇದ್ದೀರಾ. ಈಗ ನಾವು ಹೇಳೋದು ಸುಳ್ಳು ಕೆಲವು ಸುಳ್ಳು ಅನ್ಬೋದನೆ ಅಲ್ಲೂ ವಿಚಾರಿಸ್ಕೊಳ್ಳೇನೆ. ಅವ್ರು ಏನ್ ಹೇಳ್ತಾರೆ ಆಮೇಲೆ ಬೇಕಾದ್ರೆ ಇದು ಮಾಡೇನೆ. ಹಾಗಾಗಿ ನಿಜವಾಗ ಆಗುವಂತ ಸಮಸ್ಯೆ ಇದು. ಅವ್ರ ಸಮಸ್ಯೆ ಆಯ್ತು. ಸಮಸ್ಯೆ ದೊಡ್ಡದಾಗಿದ್ದೇನೆ ಅಂದ್ರೆ ಏನಂದ್ರೆ ಅಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ನಾವು ಅಲ್ಲ ಮೊದಲೆಲ್ಲ ಬಂದು ಅವರೇ ಪ್ರಚಾರ ಮಾಡ್ಕೊಂಡು ಕಾಲ್ ಇಟ್ಕೋತಾ ಇದ್ರು. ಸರ್ ಬನ್ನಿ ಗ್ಯಾಸ್ ಹಾಕ್ಸ್ಕೊಳ್ಳಿ, ಬನ್ನಿ ಅವರೇ ಬನ್ನಿ ಮಾಡಿದ್ರು. ಇನ್ನೊಂದು ವಿಷಯ ಸರ್, ರಾತ್ರಿ ಹೊತ್ತು ಅಲ್ಲೊಂದು ದಂಧೆ ನಡೀತದೆ ಅಂತ ಕೇಳ್ಪಟ್ವಿ ನಾವು. ಏನು ಮೊನ್ನೆ ಇದೊಂದು ವಾರದಲ್ಲಿ ಗಲಾಟೆ ಆಗಿದೆ. ಏನು ರಾತ್ರಿ ಹೊತ್ತು ಸಿಲಿಂಡರ್ಗಳಿಗೆ ರಿಫಿಲ್ಲಿಂಗ್ ಮಾಡ್ತಾರೆ ಅನ್ನೋ 1 ಗಂಟೆ ರಾತ್ರಿ ಸಿಲಿಂಡರ್ಗಳಿಗೆ ತುಂಬ್ತಾರೆ ಗ್ಯಾಸ್ ನ ಅನ್ನೋದೊಂದು ಯಾವ ಸಿಲಿಂಡರ್ಗಳಿಗೆ? ಆಮೇಲೆ ಮನೆ ಸಿಲಿಂಡರ್ಗಳಿಗೆ ಸರ್ ಆ ಬಂಕಲ್ಲಿ ವೆಹಿಕಲ್ ಬಿಟ್ಟು ಯಾವ್ದು ಹಾಕ್ಬಾರ್ದು. ಆದ್ರೆ ಅವ್ರ ಸಿಲಿಂಡರ್ಗೆ ತುಂಬಿ ಬೇರೆ ಕಡೆ ಬ್ಲಾಕ್ ಗುಮಾನಿ ಇದೆ. ಗುಮಾನಿ ಸರ್ ಸಾಕ್ಷಿ ಸಮೇತ ಇದೆ. ಸಾಕ್ಷಿ ಏನಿದೆ? ಅದು ಯಾರ ಹತ್ರ ವಿಡಿಯೋ ಇದೆ. ಅದು ಗಲಾಟೆಯಾಗಿ ಬಂಕ್ ಮುಚ್ಚಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೋಗಿದ್ದಾರೆ. ಅಲ್ಲಿ ಕೆಲವರು ಗೊತ್ತಾಗಿ ರಾತ್ರಿ ಹೋಗಿ ಗಲಾಟೆ ಮಾಡಿ ಅದನ್ನ ವಿಡಿಯೋನು ಮಾಡ್ಕೊಂಡಿದ್ದಾರೆ. ಕೆಲವ್ರ ಹತ್ರ ಇದೆ, ಸಿಗುತ್ತೆ. ಅದು ಗಲಾಟೆ ಮಾಡಿ ಅದು ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಸಾಹೇಬ್ರು ಹೋಗಿದ್ರಂತೆ. ಸಾಹೇಬ್ರು ಹೋಗಿ ಎಲ್ಲ ಕೇಳೋದಕ್ಕೆ ಆಮೇಲೆ ಅವರು ನೋಡಪ್ಪ ನೀವು ಕಂಪ್ಲೇಂಟ್ ಕೊಟ್ಟರೆ ನಾನು ಕಂಪ್ಲೇಂಟ್ ತಗೋತೀನಿ, ಬಂಕ್ ಸೀಸ್ ಮಾಡಿಸ್ತೀನಿ. ನಾಳೆ ದಿವಸ ಅವ್ರು ಬಂಕ್ ಬಾಗ್ಲಾಕಿದ್ರೆ ನಿಮ್ಮ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ನೀವು ಯಾವ್ದು ಅಲ್ಲ ಇನ್ನೊಬ್ರು ಬರ್ತಾರೆ ಬಿಡ್ರಿ, ಇನ್ನೊಬ್ರು ಬರ್ತಾರೆ ಬಿಡಿ. ಇವ್ರೇನ್ ಬೇಕಾದ್ರೆ ಮಾಡ್ಬೋದಾ ದಂಧೆ? ಯಾಕೆಂದ್ರೆ ಒಂದೇ ಬಂಕ್ ಅಲ್ಲಿ ಇತ್ತಂದ್ರೆ ಏನ್ ಬೇಕಾದ್ರೂ ಆಟ ಆಡ್ಬೋದು ಅಂತ ಅವರು ಇದರಿಂದ. ಅದೇ ತರನೇ ಬೇರೆ ಬಂಕ್ ಏನಾರು ಇದಾಯ್ತು ಅಂದ್ರೆ ಸರ್ಕಾರದಿಂದ ಒಂಚೂರು ಕಮ್ಮಿ ಇದು ಮಾಡ್ಕೊಂಡ್ರೆ ಸರ್ ಇವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಬಂದ ಓನರ್ಗೂ ಗೊತ್ತಾಗಿದೆ. ಓನರ್ ಕಡೆಯವರೇ ಬಂದ್ ಮಾಡ್ತಿರೋದು ಅನ್ನೋದು ಗೊತ್ತಾಗಿದೆ. ಯಾರು ಓನರ್ ಯಾರು ಯಾರು ಅಂತ ಗೊತ್ತಿಲ್ಲ ನಮಗೂ. ಎಲ್ಲಿ ಕಳಿಕ್ರ ಎಲ್ಲಿ ನರಸೀಪುರದವರ? ಇಲ್ಲಿ ಅವರಲ್ಲ. ಸರ್ ಓನರ್ ಅವರು ಯಾವಾಗ ಬರ್ತಾರೆ ಯಾವಾಗ ಹೋಯ್ತಾರೆ ಅಂತ ಗೊತ್ತಿಲ್ಲ. ವಾರಕ್ಕೊಂದ್ಸತಿ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಮ್ಯಾನೇಜರ್ ವರ್ಕರ್ಸ್ ಅಲ್ಲಿ ಓನರ್ ಯಾವಾಗ್ಲೂ ಬರಲ್ಲ. ಇವ್ರಿಗೆ ಆಟ ಅಲ್ಲಿ. ಅದ್ರ ಡ್ಯೂಟಿ ಮಾತ್ರ 12 ಇಲ್ಲ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತೀವಿ. ಇಲ್ಲಿಡಿಯಪ್ಪ ನಾವು ಕೂಡ ನೈಟ್ ಅದು ವಿಡಿಯೋ ಹಿಡ್ತೀನಿ. ನಾಲ್ಕೇನೆ ಅದು ಇದು ಮಾಡಿ ಗೊತ್ತಾಗಿ ಗಲಾಟೆ ಮಾಡಿ ಮುಚ್ಚಿ ಬಂಕ್ ಅದನ್ನ ಬೆಳಗ್ಗೆ ಪುನಃ ಓಪನ್ ಮಾಡ್ತಾರೆ. ಓಕೆ ಓಕೆ ಇದೊಂದು ಸ್ಟಿಂಗ್ ಆಪರೇಷನ್ ಕೂಡ ಮಾಡೋಣ. ಇದನ್ನ ಗ್ಯಾಸ್ ಬಂತು ನರಸೀಪುರದಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತ. ಹಾಗಾಗಿ ಇಷ್ಟೆಲ್ಲ ಚಾಲಕರು ಹೇಳ್ತಿರೋದು ಸತ್ಯವಾಗಿರುತ್ತೆ. ಹಾಗಾಗಿ ನಾವೇನು ನೋಡ್ತೇವೆ ನಮ್ಮ ಪತ್ರಿಕೆಯ ವಿಚಾರವಾಗಿ ಕೂಡ ಇದನ್ನು ಸುದ್ದಿ ಕೂಡ ಮಾಡೋಣ. ಬಂಕ್ ವಿಚಾರವಾಗಿ ಇವತ್ತು ಆಗ್ತಿರೋಂಥ ಮೈಲೇಜ್ ವಿಚಾರವಾಗಿ ಕೂಡ ಇಡೀ ರಾಜ್ಯದ ಸಮಸ್ಯೆ ಅದು. ನಾಟ್ ಓನ್ಲಿ ಬರೀ ನರಸೀಪುರ ಅಲ್ಲ, ಇದು ಎಲ್ಲ ರಾಜ್ಯದ ಸಮಸ್ಯೆ. ಇವತ್ತು ರಾಜ್ಯದ ಸಮಸ್ಯೆನ ಕೇವಲ ಪಾಪ ನಮ್ಮ ಆಟೋ ಚಾಲಕರು ನರಸೀಪುರದಲ್ಲಿ ಹೇಳಿಕೆ ಮಾಡ್ತಾ ಇರುವಂಥದ್ದು. ಈ ವಿಚಾರವಾಗಿ ಸುದ್ದಿ ಕೂಡ ಮಾಡ್ತೀವಿ ಸರ್. ನಮಸ್ಕಾರ. ನೀವು ಚೆಕ್ ಮಾಡೋ ಮಿಷಿನೇ ಕೂಡ ಇದೆ. ಅಧಿಕಾರಿಗಳನ್ನ ಕರೆಸಿ ಅದನ್ನ ಚೆಕ್ ಮಾಡೋ ವ್ಯವಸ್ಥೆ ಮಾಡ್ತೀನಿ ಸರ್. ಮಳೆ ಹೋದ್ರೆ ನೀರೆಲ್ಲ ನಿಂತ್ಕೊತ್ತೆ ಸರ್. ಇದು ಏನಾಗಿತ್ತು ಸರ್? ಎಲ್ಲ ಸೇರಿ ದುಡ್ಡು ಹಾಕಿ ಅವಾಗಲೇ ಸುಮಾರು ವರ್ಷಗಳ ಹಿಂದೆ ಎಲ್ಲ ಸ್ಲ್ಯಾಬ್ ಎಲ್ಲ ಚಪ್ಪಡಿಗಳು ಮೋರಿತ್ತು ಸ್ವಲ್ಪ ಇಲ್ಲೆಲ್ಲ ಚಪ್ಪಡಿ ಹಾಕಿಸಿ ಅವರು ಡ್ರೈನೇಜ್ ಮಾಡ್ಕೊಂಡಿದ್ರು. ಆಟೋದವರೇ ಸ್ವಂತ ದುಡ್ಡಿಂದ. ನೀವು ದುಡ್ಡು ಹಾಕಿ ಹಣೆ ಬರೋದು ಇದು. ಈ ಕಾಂಪೌಂಡ್ ಸೈಡ್ ಅಲ್ಲಿ ಆಟೋಗಳು ತೊಳ್ಕೊಂಡು ಬಂದು ಪುರಸಭೆಯವರು ಬಂದು ಒಂದು ತಿಂಗಳಲ್ಲಿ ಇದು ದುಡ್ಡು ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ, ಡ್ರೈನೇಜ್ ಮಾಡ್ತೀವಿ, ಲ್ಯಾಬ್ ಹಾಕೊಡ್ತೀವಿ, ನಿಮ್ಗೆ ಆಟೋ ಆಡೋಕೆ ಮಾಡ್ಕೊಡ್ತೀವಿ. ನಾವ್ ಹೇಳ್ತೀವಿ ನಮ್ಗೆ ಏನು ತೊಂದರೆ ಇಲ್ಲ ಸರ್, ಬೇರೆ ಕಡೆ ಮಾಡಿ ನಾವು ಆರಾಮಾಗಿ ಕೆಳಗಡೆ ನೀರು ಹೋಗುತ್ತೆ, ನಾವು ಮೇಲ್ಗಡೆ ನಾವು ಆಟೋ ಓಡಿಸ್ತೀವಿ. ಕಿತ್ತಾಕದ್ ಬೇಡ. ಯಾವನ್ಗೂ ಟೆಂಡರ್ ಕೊಡ್ಬೇಕಲ್ರಿ, ಕೊಡ್ಬೇಕು, ಯಾವನ್ನ ದುಡ್ಡು ತಿನ್ಬೇಕಲ್ಲ, ಅದಕ್ಕೆ ಬಾಕ್ಸ್ ಓಪನ್ ಯಾವನ್ನ ನೋಡಿ ಇವಾಗ ಹೆಂಗಾಗಿದೆ. ಇಲ್ಲೆಲ್ಲ ಬಂದು ರಿಸರ್ಚ್ ಮಾಡೋದು, ಲೆಟರ್ ಮಾಡೋದು. ವರ್ಷದಿಂದ ವೆಹಿಕಲ್ ಹಿಂಗಾಡಿ ಆಟೋ ಸರ್ 1.5 ವರ್ಷ ಆಯ್ತು ಸರ್ ಇದು ಕಿತ್ತಾಕ್ಬಿಡಿ ಹಿಂಗೆ ಮಾಡಿ ನಿಲ್ಸೋದನ್ನೇ. 1.5 ವರ್ಷ ಆಯ್ತು. ವೆಹಿಕಲ್ ಇಲ್ಲೇ ಆಟೋ ಹೋಗ್ತಿತ್ತು 25 ವರ್ಷ ಆಯ್ತು ಸರ್ ಇದು ತೆಗೆದು. ಈಗ ನಾವು ಬೀದಿಗೆ ಬಂದಿದ್ದೀವಿ. ಇನ್ಸ್ಪೆಕ್ಟರ್ ಬಂದ್ರೆ ನಮಗ್ ಬಂದ್ರೆ ನಮಗ್ ಬೈತಾರೆ. ರೋಡ್ ಲೈಟ್ ಮುಚ್ಕೊಂಡಿದ್ದೀರಾ ಅಂತ. ನೋಡಿ ಇಲ್ಲಿ ಹಂಗೆ ನಿಂತು ಅಲ್ಲಿ ನೋಡಿ. ಇದು ಮೇನ್ ಟ್ರಾಫಿಕ್ ಜಂಕ್ಷನ್. ಇದು ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಟ್ರಾಫಿಕ್ ಜಂಕ್ಷನ್. ಇದು ಪಾಪ ಆಟೋ ಚಾಲಕರು ನೋಡಿ ಆ ಕಡೆ ಮೋರಿ ಮಾಡಲಿಕ್ಕೆ ಮೊದಲು ಮೋರಿ ಮಾಡಿರಲಿಲ್ಲ, ಅದು ಅವಶ್ಯಕತೆ ಇಲ್ಲ ಇಲ್ಲಿ ಮೋರಿಗೆ ಅಂತ ಕಾಣಿದೆ ಮೋಸ್ಟ್ಲಿ. ಹಾಗಾಗಿ ಏನೋ ಅವನು ಅನ್ಯತಾ ಮೋರಿ ಮಾಡಿ ಇಲ್ಲಿ ಅದನ್ನ ಬಾಕ್ಸ್ ಕೂಡ ಮುಚ್ತೇನೆ. ಏನು ಟ್ರಾಫಿಕ್ ಕಂಟ್ರೋಲ್ಗೆ ತೊಂದರೆ ಆಗ್ತಿರೋದು. ಹಾಗಾಗಿ ತಾವೇನ್ ನೋಡ್ತಾರೆ ಇದು ನೋಡಿ, ಇದು ಹೆಬ್ಬಾಗ್ಲಿ. ಇದು ನೋಡಿ, ಇದು ಹೆಬ್ಬಾಗ್ಲಿ. ಇದು ಈ ಹೆಬ್ಬಾಗ್ಲಲ್ಲಿ ಇರುವಂತ ಒಂದು ಬಾಯಿ ಕಡೆ ಈ ಕಡೆ
ಹಾ. ನೋಡಿ ಇದು ಭಾರತಾಂಬೆ ಚೆನ್ನಾಗಿದೆ ನೋಡ್ರಿ ಹೆಸರು. ಶಂಕರಣ್ಣವ್ರ ಫೋಟೋ ಇದೆ. ಶಂಕರಣ್ಣವ್ರ ಫೋಟೋ ಇದೆ. ಮತ್ತೆ ಜೈ ಭಾರತಾಂಬೆ ಆಟೋ ನಿಲ್ದಾಣ ಎಷ್ಟು ವರ್ಷಗಳಿಂದ ಪಾಪ ಇಲ್ಲಿ ಮಾಡ್ಕೊಂಡಿದ್ದಾರೆ. ಬೇಡ ದಿನ ಮೋರಿನ ಮಾಡ್ಬಿಟ್ಟು ಆ ಮೋರಿ ಮೇಲೆ ಸ್ಲಾಬ್ ಹಾಕಕ್ಕೆ ಯೋಗ್ಯತೆ ಇರುವಂತ ಪುರಸಭಾ ಅಧಿಕಾರಿಗಳು, ಇಲ್ಲಿನ ನರಸೀಪುರದ ಪುರಸಭಾ ಅಧಿಕಾರಿಗಳು, ಇವರ ಕತೆ ಇಡೀ ರಾಜ್ಯ ನೋಡ್ತು. ಯಾಕೆ ಅಂತ ಹಾಗಾಗಿ ನಾವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಒಂದು ಸ್ಲಾಬ್ ಹಾಕೊಳಕ್ಕೆ ಯೋಗ್ಯತೆ ಇಲ್ಲ, ಹಾಕೊಳಕ್ಕೆ ಯೋಗ್ಯತೆ ಇಲ್ಲ. ಯಾವ ಟೆಂಡರ್ ತಗೊಂಡಿದ್ರು ಗೊತ್ತಿಲ್ಲ. ಆರ್ಟಿಐ ಕಾರ್ಯಕರ್ತರು ಯಾರಿದ್ರ ಟಿ ನರಸೀಪುರದಲ್ಲಿ ಈ ಆಟೋ ಚಾಲಕರ ಒಂದು ವಿಚಾರವಾಗಿ ಇಲ್ಲಿ ಒಂದು ಮೋರಿ ಮಾಡಿದ್ರೆ ಏನಂತ ಹೇಳ್ರಪ್ಪ, ಹೋಗಿ ನೀವಾರು ಆಟಿಗೆ ಹಾಕಿ ಯಾಕೆ ಇದನ್ನ ಮಾಡಿಲ್ಲ, ಮೋರಿನ ಸ್ಲಾಬ್ ಯಾಕೆ ಹಾಕಿಲ್ಲ ಅಂತ ದಯವಿಟ್ಟು ಕೇಳಬೇಕು. ಆಟೋ ಚಾಲಕರ ಪರವಾಗಿ ನಾವು ಇರ್ತೀವಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಜೆ ಮುಗಿಲು ಪತ್ರಿಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳಿದೆ ಸಾರ್ವಜನಿಕವಾಗಿ ಅದ್ರ ಕೆಲಸ ಮಾಡೋಕೆ ನಾವು ರೆಡಿ ಇರ್ತೀವಿ. ಎಚ್ಚರಿಕೆ ಆಗಿರಿ ಅಧಿಕಾರಿಗಳೇ. ಸರ್ ಇದೆಲ್ಲ ಹೋಗುತ್ತಿದ್ದು ಹಿಂಗಿತ್ತು ಆ ಕಡೆಯಿಂದ ಬರುತ್ತೆ ನೀರು, ಬಂದು ಸೀದಾ ಇದು ಕೆಳಗಡೆ ಹೋಗುತ್ತೆ. ಹಿಂಗೆ ಅಲ್ಲ ಹಿಂಗ್ ಹೋಗ್ಬೇಕದು, ಕೆಳಗಡೆ ಹೋಗೋದು, ಹಿಂಗೆ ಹೋಗೋದು. ಅಯ್ಯೋ ಹೆಂಗೆ ನೋಡ್ರಿ ಹೆಂಗ್ರಿ ಕೆಳಗಡೆ ಹೋಗುತ್ತೆ. ನಿಮ್ ಮನೆಗೆ ಬಿಡ್ಬೇಕಷ್ಟೇ, ಅಧಿಕಾರಿಗಳು ಮನೆಗೆ ಬಿಡ್ಬೇಕು ಮೋರಿ ನೀರ್ನ. ಮಾನ ಮರ್ಯಾದೆ ಬೇಡ ನಿಮ್ಗೆ. ಪಾಪ ಆಟೋ ಚಾಲಕರು ಹೆಂಗೋ ನೆಮ್ಮದಿ ಆಗಿದ್ರು, ಆಯ್ತಾ ತಗೊಂಬಂದು ಗಬ್ಬು ವಾಸನೆ ಕೊಡ್ಸೋದಕ್ಕೆ ಮಳೆ ನೀರು ಬಂದು ತುಂಬಿಕೊಂಡು ಎಲ್ಲ ಬಂದು ರಿಸರ್ಚ್ ಮಾಡ್ತಾರೆ, ಲೆಟ್ರಿನ್ ಮಾಡ್ತಾರೆ. ನಾವು ಅಲ್ಲಿ ನಿಲ್ಸ್ಕೋಬೇಕು. ವೆಹಿಕಲ್ಗಳು ಬರುವಂತ ಬರ್ತವೆ, ಭಯ ಎಲ್ಲಿ ಕೂತ್ಬಿಡ್ತಾರೋ ಅಂತ ಭಯ. ಹೀಗಾಗಿ ನಾವು ನೆರಳು ಮಾಡ್ಕೊಂಡಿಲ್ಲ ಸರ್. ಬಿಸಿಲಿದೆ ಓಡಾಗ ಅಲ್ಲಿ ನಿಂತ್ಕೊತಿದ್ವಿ. ಆಗ ಮರಗಳು ಹಾಕ್ಸ್ಕೊಂಡು ನಾವು ನೆರಳಲ್ಲಿ ನಿಂತ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ವಿ. ಈ ಕಡೆ ಬನ್ನಿ. ನೋಡಿ ಬನ್ನಿ ಬನ್ನಿ ಬನ್ನಿ. 5 ನಿಮಿಷಕ್ಕೆ ಹಿಂಗಂದ್ರಿ ನಾವು ಬೆಳಗ್ಗಿಂದ ಸಂಜೆ ತನಕ ಹೆಂಗ್ ನಿಂತ್ಕೋಬೇಕು ಹೇಳಿ. ಅಧಿಕಾರಿಗಳು ಒಬ್ರು ಬಂದು ನೋಡ್ಲಿಲ್ಲ. 1.5 ವರ್ಷ ಆಯ್ತು. ಅಲ್ಲ ಇವರು ಸ್ಲಾಬ್ಗೆ ಮೋರಿ ಮಾಡಿದ್ರೆ ಸ್ಲಾಬ್ ಹಾಕ್ಲೇಬೇಕು. ನೋಡಿ ಸ್ಲಾಬ್ ಹಾಕಿಲ್ಲ. ಈಗ 6 ತಿಂಗಳ 4 ತಿಂಗಳಾಯ್ತು. ಈಗ ಲ್ಯಾಬ್ ಮಾಡಿ ರೆಡಿ ಮಾಡ್ಕೊಡ್ತೀವಿ ಈಗ ನಿಮ್ಗೆ ಬೇರೆ ಬೇರೆ ರಾಜ್ಯಗಳ ಕೂತ್ಕೊಳ್ಳಿ ಆಟೋ ಚಾಲಕರಿಗೆ ಸೀಟ್ ಹಾಕಿ ಒಂದು ಒಳ್ಳೆ ರೀತಿಯಾದಂತ ವ್ಯವಸ್ಥೆ ಮಾಡ್ತಾರೆ ಜನಪ್ರತಿನಿಧಿಗಳು. ನರಸೀಪುರ ಟೌನ್ ಒಳಗೆ ಯಾರು ಮಾಡಲ್ಲ ಬಿಡಿ ಸರ್. ಓಕೆ ಓಕೆ. ನಾವು ಇಲ್ಲಿ 20 ರೂಪಾಯಿ 30 ರೂಪಾಯಿ ಹಾಕಿ ಜಪಡಿಗಳೆಲ್ಲ ಎತ್ಕೊಂಡು ಎಲ್ಲ ಪುರಸಭೆಯವರು ಎತ್ಕೊಂಡು ಜಪಡಿಗಳು ಜಪಡಿ ಎಲ್ಲ ಕೋರ್ಕೊಂಡು ಹೋದ್ರು. ಮತ್ತೆ ನಾವು ಅಮೌಂಟ್ ಹಾಕೊಂಡ್ರು ಮೇಲೆ ಇಟ್ಟು ಹಾಕೊಂಡಿದ್ದು ನೋಡಿ. ಇವಾಗ ನಮ್ಗೆ ಸ್ಲ್ಯಾಬ್ ಹಾಕ್ಸಿ ಅದು ಓಪನ್ ಮಾಡ್ಬಿಟ್ಟು ನಮ್ಮನ್ನ ಈಗ ರೋಡ್ ನಿಲ್ಸಿದ್ದಾರೆ. ವ್ಯವಸ್ಥೆ ಮಾಡ್ಕೊಟ್ರೆ ಅದಕ್ಕೆ ನಾನು ಬರೀ ಸುದ್ದಿ ಮಾಡ್ಬಿಡಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ವಿಡಿಯೋನ ಶೇರ್ ಮಾಡ್ತೀನಿ. ಅಂದ್ರೆ ಅವ್ರ ವೆಬ್ಸೈಟ್ಗೆ ಮೇಲ್ ಐಡಿಗೆ ಯಾವನು ಈ ಟೆಂಡರ್ ಪ್ರಕ್ರಿಯೆ ಮಾಡಿದಾರೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ನಿಮ್ಗೆ. 5 ಮಾರ್ಕ್ಸ್ ಲೈಟ್ ಇದೆ ಸರ್. 3 ತಿಂಗಳಾಯ್ತು. ಫುಲ್ ಕತ್ಲೆ ಆಗುತ್ತೆ. ಸೆಂಟ್ರ್ ಇದು ಟೌನ್ಗೆ ಸೆಂಟ್ರ್ ಇದು. ಅಲ್ಲ ನಾನು ಯಾವತ್ತು ಹೇಳ್ತೀನಿ, ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಹೆಸರು ಬರುತ್ತೆ. ಆಯ್ತಾ ಉಗಿಯದೆ ಜನಪ್ರತಿನಿಧಿಗಳಿಗೆ ಅಂತ. ಅಧಿಕಾರಿಗಳು ಯಾಕೆ ಕೆಲಸ ಮಾಡಲ್ಲ? ಜನಪ್ರತಿನಿಧಿಗಳು ಮಾತ್ರ ಬಂದಾಗ ಏನ್ ಕೈ ಕಟ್ಕೊಂಡು ತಲೆ ಬಕ್ಕೊಂಡು ನಿಂತ್ಕೋತಾರೆ, ನಾವು ಭಾರಿ ಸದಸ್ಯರು ಅಂತ. ಒಬ್ಬ ಜನಪ್ರತಿನಿಧಿಗಳು ಏನ್ ತಿಳ್ಕೋತಾರೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾರಪ್ಪ ಮಾಡಪ್ಪ ಅಂದ್ರೂ ಹೋಗ್ತಾರೆ. ಎಲ್ಲ ಕಡೆ ಅವರೇ ಮಾಡಕ್ಕಾಗುತ್ತೆ ಸರ್. ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಹೆಸರು ಬರುತ್ತೆ. ನಾನು ಯಾವಾಗ ಈ ತರ ಹಿಂಗ್ ಎತ್ತಿದ್ರ ಮೈಸೂರಲ್ಲಿ ಸ್ಟ್ರೈಕ್ ಮಾಡ್ಬಿಟ್ಟು ಈಚೆ ಬಿಡೋದು. ಹೌದೌದು ಮೈಸೂರಲ್ಲಿ ಬೆಂಗಳೂರ್ಲಾರು ಮೈಸೂರು ಹಿಂಗ ವಾಸಗಳಿಂದ ಬಂದು ಈಗ ಬರ್ತಾರೆ. ಅವ್ರು ಹೇಳಿ 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 ಸಾಕಾಯ್ತು ನಮ್ಗೆ. ನಾವೇ ಪುಟ ನಮ್ಗೆ ಇದು ಹುಚ್ಚು ಹೋಗ್ಬಿಡಪ್ಪ. ಇದು ಆಟೋ ಟಾಯ್ಲೆಟ್ ಇಲ್ವಾ? ಒಳಗಡೆ ಪಟ್ಟಣ ಒಳಗಡೆ ಇಲ್ಲಿ 17 ನಡ್ಕೊಂಡೆ ಹುಚ್ಚು ಅವಸರ ಉಯ್ ಬಡಕಪ್ಪ ಅಂತಂದ್ರು ನೋಡಲಿ ಹಂಗ ಈ ತರ ಪಾಪ ಸಾರ್ವಜನಿಕ ಏನು ಮಾಡಕ್ಕಾಗಲ್ಲ. ಏನ್ ಮಾಡೋದು ನೋಡಿ ಅವ್ರು ಸಾರ್ವಜನಿಕರು ಪಾಪ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಆಟೋ ಚಾಲಕರಿಗೆ ಅವರು ಒಂದು ಮೋರಿನ ಒಂದು ಸ್ಲ್ಯಾಬ್ ಹಾಕೊಳಕ್ ಯೋಗ್ಯತೆ ಇಲ್ದಿರೋಂಥವ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದೀರಾ ನೀವು? ನೋಡಿ ಇದು ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡಿದ್ರಂತ ಬಂದಂತಹ ಸಾರ್ವಜನಿಕರು ಬೈಲಿ ಅನ್ನೋ ಒಂದು ಉದ್ದೇಶನ ಅಂತ ಕಾಣುತ್ತೆ. ನರಸೀಪುರದ ಒಂದು ವಿಶೇಷವಾಗಿ ಇಲ್ಲಿರುವಂತ ಆಟೋ ಚಾಲಕರು ಪಾಪ ಅವ್ರ ಜೀವನ ಮಾಡಕ್ಕಾರ ಬಿಡ್ರಿ ನೀವು. ಅಲ್ಲ ನೀವು ಅಧಿಕಾರಿಗಳು ನೀವು ಕೆಲಸ ಮಾಡಿಲ್ಲ ಅಂದ್ರೆ ಉಗಿಯೋದೇ ಜನಪ್ರತಿನಿಧಿಗಳಿಗೆ. ಆಯ್ತಾ, ನೀವು ಅಧಿಕಾರಿಗಳು ಕೆಲಸ ಮಾಡಿ ಜನಪ್ರತಿನಿಧಿಗಳಿಗೆ ಯಾಕೆ ಉಗಿತಾರ ಅವರು? ಹಾಗಾಗಿ ತಾವೇ ನೋಡ್ತಿರೋದು ಇವತ್ತು ನಮ್ಮ ಸಂಜೆ ಮುಗಿಲು ಪತ್ರಿಕೆಯ ಎಲ್ಲ ನಮ್ಮ ಆಟೋ ಚಾಲಕರು ಕೂಡ ಈ ವಿಚಾರನ ಮುಡಿಸಿದರೆ ಇದನ್ನ ಸುದ್ದಿ ಕೂಡ ಮಾಡೋಣ. ಹಾಗಾಗಿ ಬರೀ ಸುದ್ದಿ ಮಾತ್ರ ಮಾಡ್ಬಿಡಲ್ಲ ನಾನು ಯಾವತ್ತೂ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಟೆಂಡರ್ ತಾಂಡಿದ್ದಾನೆ ಅವನ್ನ ಹುಡುಕಿ ಆನ್ಲೈನ್ ಅಲ್ಲಿ ಅವನಿಗೆ ಮೇಲ್ ಮಾಡಿ ಅಧಿಕಾರಿಗಳು ಕೂಡ ಈ ವಿಚಾರನ ಮುಟ್ಟಿಸ್ತೀನಿ. ಮತ್ತೆ ಜಿಲ್ಲಾ ಪಂಚಾಯತಿಯ ಎಲ್ಲ ವೆಬ್ಸೈಟ್ಗಳು ಕೂಡ ಈ ಸುದ್ದಿನ ಹಾಕ್ತೀನಿ, ಏನೇನ್ ಮಾಡಿದರೆ ಇವು ಕಥೆಗಳು ಅಂತ. ಮತ್ತೆ ಸಂಬಂಧಪಟ್ಟಂತ
ಜಿಲ್ಲಾಡಳಿತ ಕೂಡ ಇದನ್ನ ನಾನು ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ. ನಮಸ್ಕಾರ. ಬೇಗ ಅತಿ ಬೇಗ ಈ ಸ್ಲ್ಯಾಬ್ ಆಗ್ಬೇಕು ಇಲ್ಲಿ. ನಮ್ಗೆ ಇಲ್ಲಿ ಯಾವ್ದು ಡ್ಯೂಟಿ ಇಲ್ಲ ಸರ್. ನಮ್ಗೆ ಈ ಜಾಗಲೇ ಅನ್ನ ತಿನ್ನೋದು ನಾವು. ವಾಸನೆ ಹೊಡಿತದೆ ಸರ್. ಬನ್ನಿ ದಯವಿಟ್ಟು ಬನ್ನಿ. ಆಯ್ತು ಸರ್. ಸಿಕ್ಕಾಪಟ್ಟೆ ಸ್ಮೆಲ್ ರೀ. ನೋಡಿ ಪಾಪ ಆಟೋ ಚಾಲಕರು ಜೀವನ ಮಾಡಕ್ಕೂ ಬಿಡಲ್ವಲ್ರಿ ನೀವು. ಬೆಳಿಗ್ಗೆ ಬೆಳಿಗ್ಗೆ ಬಂದ್ರೆ ಈ ಜಾಗಲಿ 9 ಗಂಟೆ 8:30 ಇಲ್ಲೇ ಅನ್ನ ತಿಂದು ಊಟ ಮಾಡ್ಕೋಬೇಕು. ನಮ್ಮಲ್ಲಿ ಎಟ್ಟು ಮಕ್ಕಳು ಹೆಂಗೆ ಸರ್ ಇಲ್ಲಿ 120 ರೂಪಾಯಿ ಒಂದು ಏನು ಗ್ಯಾಸ್ ತಗೊಂಡ್ರೆ ಎಟ್ಟು ಮಕ್ಕಳಿಗೆ ಏನು ಸಾಧ್ಯ ಸರ್? ಬಿಸಿಲನ್ನು ಹೊಡಿಕಂದ್ರೆ ಸತ್ತಿ ಮಾಡಾಗತ್ತ. ಓಕೆ ನೀವೇ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಇದನ್ನ ಅರ್ಧ ಗಂಟೆ ಬ್ಯಾರಿಗೇಟ್ ಹಾಕಿದ್ವಿ, ಎಲ್ಲಿ ಕೂತ್ಬಿಡ್ತಾರೆ ಅಂತ ನಮಗೆ ಹಾಕಿದೀವಿ ಮುಂದ್ಗಡೆ. ಮಾತಾಗೆ ಬರ್ತಾರೆ ಸರ್. ಹೌದು. ಮಡಗಿದೀವಿ. ನಾವು ಎಂಟ್ರೆನ್ಸ್ ಕೂತ್ಕೊಂಡ್ರೆ ಭಯ ನಮಗೇನೆ. ವೆಹಿಕಲ್ ಎಲ್ಲಿ ಬಂದು ಯಾರು ಸ್ಕೂಟರ್ ಸರ್, ಎಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಯಾರೇ ಜನಗಳಾಗ್ಲಿ ಕೊನೆಗೆ ಬರೋದೇ ಆಟೋ ಚಾಲಕರ ಬುಡಕೇನೆ. ಆಯ್ತಾ? ಒಂದ್ ಮಾನವೀಯತೆ ಇಲ್ವಾ ಸರ್ ಇವ್ರಿಗೆ? ಬೇರೆ ರಾಜ್ಯದಲ್ಲಿ ಆಟೋ ಚಾಲಕರು ಎದಕ್ಕೆ ನಡೀತಾರಲ್ರಿ? ನಿಮ್ಗೇನ್ರಿ ಬಂದಿರೋದು? ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಇವ್ರಿಗೆ ಮುಟ್ಟಾಳ್ತಾನ ಅಲ್ವೇ? ಒಂದು ಒಳ್ಳೆ ಸೂರು ಕೂಡ ಇಲ್ಲ ನೋಡಿ. ಈ ಮಳೆ ಗಾಳಿ ಬಿಸಿಲಲ್ಲಿ ಈ ಸೂರಲ್ಲಿ ಬದುಕಬೇಕು ಆಟೋ ಚಾಲಕರು. ನಾವು ಮರಗಳು ಹಾಕೊಂಡಿರೋದು ಸರ್. ಇದು ಲೈಟು ಕಾಣ್ತಿತ್ತು ಇಲ್ಲಿಗೆ. 4 ಜನ ನೆಳ್ಳಿ ಅಂದ್ಬಿಟ್ಟು ನಾವು ನೀರು ಹೋಗಿ ಮರ ಬೆಳೆಸಿದ್ವು. ಏನಾಗುತ್ತೆ ಯಾರು ಟೆಂಡರ್ ತಗೋತಾರೆ, ಜನಪ್ರತಿನಿಧಿಗಳು ಗೊತ್ತಿರಲ್ಲ ಏನೇನಾಗುತ್ತೆ ಅಂತ. ಟೆಂಡರ್ಗಳು ಕೆಲಸ ಮಾಡಬೇಕು. ಥ್ಯಾಂಕ್ ಯು.